ಮಿತ್ರದ್ರೋಹಿಗಳು ಬಂದ್ರು ಅಂತ ಫೋನ್ ಇಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಹುಡುಗಿಗೆ ಪ್ರಪೋಸ್ ಮಾಡೋಣ ಅಂತ ದಾಸವಾಳ ಹೂನೇ ಕಿತ್ತಾಕ್ಬಿಟ್ಟ. ಏಕಶಿಲ ಬಿಟ್ಟ ಅದೇ ಏನ್ ಮಾಡೋಣ ಹೇಳ್ರಿ, ನಮ್ಮಂತ ಟೂರಿಸ್ಟ್ ಅವರು ಕತೆ. ನಾವು ಈ ರೂಮಲ್ಲೇ ಬಂದು ಸ್ಟೇ ಆಗಿರೋದು. ಇವಾಗ ಟಿಫನ್ ಮಾಡಕ್ ನಾವು ಈಚೆ ಹೋಗ್ತಾ ಇದೀವಿ. ಇನ್ನೇನು ಹೋಗಿ ನೋಡೋಣ ಬನ್ನಿ. ನೋಡಿ ಇಲ್ಲಿ ನಾವು ರೂಮ್ ಸ್ಟೇ ಆಗಿರೋದು ಬಂದು ಯಾವ ತರ ಪ್ಲೇಸ್ ಇದೆ ಅಂದ್ರೆ ಮಸ್ತಾಗಿದೆ ನೋಡಿ. ಫುಲ್ ಎಲ್ಲ ನಮ್ಮಂತೂ ಫುಲ್ ವರ್ತು, ಬಜೆಟ್ ಫ್ರೆಂಡ್ಲಿ ಆಗಿ. ಇಲ್ಲೆಲ್ಲ ಇವರು ಇನ್ನೂ ರೆಡಿ ಆಗ್ತಾನೆ ಅವ್ರೆ. ಅಲ್ಲಿ ಬೇರೆ ಟಿಫನ್ ರೆಡಿ ಆಗ್ತಿದೆ. ಬೇಗ ಬರುವಾಗ ನಮ್ಸ ಇನ್ನೇನು ಟಿಫನ್ ಮಾಡಕ್ಕೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀವಿ. ಫುಲ್ ಔಟ್ಫಿಟ್ ಅಂತ ಮಸ್ತಾಗೆ ಇದೆ. ಅಯ್ಯ ಬರ್ರ ಮಚ್ಚ ಬೇಗ. ಇವ್ನು ನೋಡಿದ್ರೆ ಬಾಟ್ಲಿ ಹಚ್ಚಿತವನ್ ಗಾಯ್ಸ್. ಬಾ ಅಂದ್ರೆ ಗಾಯ್ಸ್ ಇನ್ನೇನು ಇಲ್ಲಿಂದ ಹೊರಡ್ತಾ ಇದೀವಿ. ಫಸ್ಟ್ ಟಿಫನ್ ಮಾಡ್ಕೊಂಡು ಇಲ್ಲಿ ಹೋಗ್ತೀವಿ ಅಂತ ಹೋಗಿ ನೋಡ್ತಾ ಇರಿ ಅಂತ ವೇಲೆ ಹಂಗೆ. ಗಾಯ್ಸ್ ಇನ್ನೇನು ಟಿಫನ್ ತಿನ್ನಕ್ಕೆ ಬಂದಿದ್ದೀವಿ. ಬಂದು ಫ್ರೆಂಡ್ಸ್ ಕೆಫೆ ಹೋಗ್ತಾ ಇದ್ದೀವಿ ತಿನ್ನೋಕ್ಕೆ. ಗೈಸ್ ಇದೇ ಕೆಫೆ ಬಂದು. ಗೈಸ್ ಇಲ್ಲಿ ಟಿಫನ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡಿ ಅಂತ. ಅದಕ್ಕೆ ಇವರು ನೋಡಿ ಯಾವ ಥರ ಗೇಮ್ ಮಾಡ್ತಿದ್ದಾರೆ ಅಂದರೆ ತುಂಬಾ ಗ್ರೇಟ್ ಇವ್ರ ಮೇಲೆಲ್ಲ. ಇಲ್ಲಾಗಿ ಫೋನ್ ಯೂಸ್ ಮಾಡ್ಕೊಂಡವ್ರೆ. ಏನು ಹೇಳ್ತೀಯಾ? ಆಗೋಯ್ತದು. ಏನು ಹಸ್ಬೇಗ ಸ್ಟಾರ್ಟ್ ಮಾಡ್ಬಿಡ್ರಿ. ಇವಾಗ ಬರ್ತದೆ ಇವ್ರು ನೋಡ್ರಿ. ಫುಲ್ಲು ಆಡ್ಕೊಂಡೇ ತಿಂತಾರೆ. ಫುಲ್ಲು ಇವರು ಸೆಲ್ಫಿ ತಗೊಂತಿದ್ದಾರೆ. ಇವಾಗ ಟಿಫನ್ ಎಲ್ಲ ಬಂದಿದೆ. ಹಿಂಗಿದೆ ಅಂತ ನಮ್ಮ ಫ್ರೆಂಡ್ನ ಕೇಳಿ ತಿಳ್ಕೊಳ್ಳೋಣ. ಇರ್ರಿ ಬ್ರೋ, ಹಿಂಗಿದೆ ಟೇಸ್ಟ್ ಆಗಿದೆ. ಮಸ್ಟ್ ಟ್ರೈ ಮಾಡ್ಬೋದು ಇಲ್ಲಿ. ಚಟ್ನಿ ಅಂತ ಕೇಳೋದೇ ಬೇಡವಂತೆ, ಅಷ್ಟು ಮಸ್ತಾಗಿದೆ ಅಂತೆ. ನಾವು ಟ್ರೈ ಮಾಡೋಣ ಇವಾಗ. ಗಾಯ್ಸ್ ಟಿಫನ್ ಬೇರೆ ಆಯ್ತು. ಏನೋ ಗೊತ್ತಿಲ್ಲ ನಮ್ಮ ಲಕ್ ಹೆಂಗಿತ್ತು ಅಂದ್ರೆ ಸೇಮು ಯಾವ ಥರ ಇತ್ತು ಗೊತ್ತಾ? ಊಟ ಮಸ್ತಾಗೆ ಇತ್ತು, ಮನೆ ಊಟದ ಥರನೇ ಇತ್ತು. ಇವಾಗ ಎಲ್ಲ ಹೋಗ್ತಾ ಇದ್ದೀವಿ. ಯಾಣಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಗಾಯ್ಸ್ ನಮ್ಮ ಫ್ರೆಂಡು ಫೋನಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಇದೆಯಾ ಇಲ್ವಾ ಅಂತ ನೋಡೋಣ ಬನ್ನಿ ಹೋಗಿ. ಇರೋ ಮಚ್ಚ ನಾನೇ ಬಂದೆ. ಗಾಯ್ಸ್ ಏನಂದ್ರೆ ಚೆನ್ನಾಗಿದೆ ಊಟ ಅಂತ ಫೋನ್ ಇಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಹೇಳಿ ಹೋಗಿದ್ರೆ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಅನ್ನ ಕೇಳ್ತಿದ್ರು, ನಮ್ಮ ಮಗನ ಕರ್ಕೊಂಡು ಹೋಗಿದ್ಯಾ? ಫೋನ್ ಇಲ್ಲಪ್ಪ ಅಂತ. ಫೋನ್ ಕೊಡಿಸ್ತೇನೆ ನೀನು ಹೊಸದು. ಇಲ್ಲ ಗಾಯ್ಸ್ ನಾನೆಲ್ಲ ಕೊಡ್ಸೋದಿಲ್ಲ. ನೋಡಿದ್ರೆ ಹುಡುಗಿಗೆ ಪ್ರಪೋಸ್ ಮಾಡೋಣ ಅಂತ ದಾಸವಾಳ ಹೂನೇ ಕಿತ್ತಾಕ್ಬಿಟ್ಟ. ಮರದಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ವಾ ಇವನ್ ಕೈಯಲ್ಲಿ ಏನ್ ಚೆನ್ನಾಗಿದೆ ಗಾಯ್ಸ್, ನೀವೇ ನೋಡಿ. ಚಪ್ಲಿ ಬಿಟ್ಟಿಡು. ನೋಡಿ ನೋಡಿ ಏನ್ ಮಾಡ್ತಾವನೆ. ಅಲ್ಲ ಕಾರ್ಗೆ ಪ್ರಪೋಸ್ ಮಾಡಕ್ ಹೋಗವನೆ. ಓಹೋ ಈ ತರ ಎಲ್ಲ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಏನ್ ಮಾಡಕ್ಕಾಗಲ್ಲ, ಅವಾಗ ಬರುತ್ತೆ. ಇಂಥ ಒಳ್ಳೆ ಬುದ್ಧಿ ಬಂದಿದ್ರೆ ಕಾಲೇಜಲ್ಲಿ ಒಳ್ಳೆ ಹೆಸರು ಇರ್ತೈತಿ ಅವ್ನಿಗೆ. ಐಸ್ ನಾವು ರಿಟರ್ನ್ ಆಗೋರು ತಿರ್ಗಾ ರೂಮ್ ತಗೋ ಬಂದ್ಬಿಟ್ಟಿದೀವಿ. ಯಾಕಂದ್ರೆ ಇವನಿಂದ ಫೋನ್ ಬೇರೆ ಬಿಟ್ಟು ಬಂದವನೆ ಚಾರ್ಜಿಂಗ್ ಹಾಕಿ. ನಮ್ಮ ಗ್ರೂಪಲ್ಲಿ ಹೆಂಗೆ ಇದಾರೆ ಗೊತ್ತಾ ಎಲ್ಲ. ಗೈಸ್ ಇವಾಗ ನಾವು ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ CNG ಹಾಕ್ಸಕ್ಕೆ. ಅದ್ರಲ್ಲಿ ನೋಡಿದ್ರೆ CNGನೇ ಇಲ್ಲ. ಯಾವ ಥರ ಪರಿಸ್ಥಿತಿ ಇದೆ ಗೊತ್ತಾ? ಆಟೋಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಫುಲ್ಲು. ನೋಡಿ ನೀವು ನೋಡೋದಾದ್ರೆ ಆಟೋಗಳೆಲ್ಲ ನಿಂತಿದ್ದಾವೆ. ಅವ್ರಿಗಂತೂ ಬಾಡಿಗೆನೇ ಇಲ್ಲ. ಈ ಥರ ಆದರೆ ಏನು ಮಾಡೋದು ಹೇಳ್ರಿ ನಾವು? ಇವಾಗ ಏನೂ ಮಾಡೋಕ್ಕಲ್ಲ ಅಂತ ನಾವು ಪೆಟ್ರೋಲ್ ಹಾಕ್ಸ್ಬೇಕು. ಆದರೆ ಜಾಸ್ತಿ ಆಗುತ್ತೆ, ಬಜೆಟ್ ಬೇರೆ ಇಲ್ಲ ನಮ್ಮದು. ಹೋಗ್ತಾ ಹೋಗ್ತಾನಲ್ಲ ನಾವು ಬರೀ ಏನಾಗುತ್ತೆ ಅಂತ. ಗಾಯ್ಸ್ ನಮ್ಮ ಅದೃಷ್ಟಕ್ಕೆ ಪೆಟ್ರೋಲ್ ಹಾಕ್ತಾನೆ ಅಂತ ಹೋದ್ರೆ ಡೈರೆಕ್ಟಾಗಿ CNGನೇ ಬಂದ್ಬಿಟ್ಟಿದೆ. ಇವಾಗ ಅಲ್ಲಿ ಫಿಲ್ಲಿಂಗ್ ಆಗ್ತಿದೆ ಎಲ್ಲ ಗಾಯ್ಸ್ ಹಂಗಂಗೋ ನಮಗೆ ಫೈನಲಿ CNG ಸಿಕ್ತು. ನಮ್ಮ ಗ್ಯಾಂಗಲ್ಲಿ ಹೆಂಗೆ ಅಂದರೆ ಮ್ಯಾಪ್ ನೋಡ್ಕೊಳ್ರಿ ಅಂತ ಫೋನ್ ಕೊಟ್ರೆ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಮಿಸ್ ಆಗಿದ್ದೀವಿ. ಇವಾಗ ಹೋಗಿ ಹಿಂದೆ ಹೋಗಿ ನೋಡ್ಕೊಳ್ರಿ ಪಾರ್ಕಿಂಗು. ಅಲ್ಲೋಗಿ ಇಬ್ರು ಮಾತಾಡೋಂಗೆ ಕೂತವ್ರೆ. ಅಲ್ಲ ನಿಂತವ್ರೆ ಏನು ಮಾಡೋಣ ಹೇಳ್ರಿ ಇಂಥವನ್ನೆಲ್ಲ. ನೋಡ್ರಿ ಇವಾಗ ತಿರ್ಗಾ ಹಿಂಗೆ ಹೋಗೋಣ ಅಂತ ಹೇಳ್ತವ್ರೆ. ಇವಾಗ ನಾವು ಬೆಟ್ಟದ ಮೇಲೆ ಬರ್ತಾ ಇದ್ದೀವಿ. ಅಂದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ನೆಟ್ವರ್ಕ್ ಹೋಗ್ಬಿಟ್ಟಿದೆ. ಲೊಕೇಶನ್ ಯಾವ ಕಡೆ ಅಂತ ಗೊತ್ತಿಲ್ಲ. ನಾವು ಗೆಸ್ ಮೇಲೆ ಯಾವ ಗಾಡಿ ಜಾಸ್ತಿ ಹೋಗುತ್ತೋ ಅಲ್ಲಿ ಹೋಗ್ತಾ ಇದೀವಿ. ನೋಡೋಣ ಬನ್ನಿ, ಎಲ್ಲಿ ಹೋಗ್ತಾ ಹೋಗ್ತೀವೋ ಗೊತ್ತಿಲ್ಲ ಒಟ್ಟಿಗೆ. ಗೈಸ್ ಫೈನಲಿ ಯಾಣಕ್ಕೆ ಬಂದು ರೀಚ್ ಆಗಿದ್ದೀವಿ. ಆದರೆ ಇಲ್ಲಿ ಯಾವ ಥರ ಸೀಸನ್ ಇದೆ ಅಂದರೆ ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಇಲ್ಲ ಅಂತ ನಮ್ಮ ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ. ನಾವೆಲ್ಲನ ಹುಡುಕಾಡ್ತಿದ್ದೀವಿ. ಅದಕ್ಕೆ ಹಿಂಗೋ ಇವಾಗ ಖಾಲಿ ಆಯಿತು, ಕಾರ್ ಹಾಕ್ಸೋಣ. ಬಾರೋ ಕಾರ್ ಪಾರ್ಕಿಂಗ್ ಮಾಡ್ದು
ಗೈಸ್ ಇಲ್ಲಿ ಬಂದಿದ್ದೀವಿ, ಇವಾಗ ಟಿಕೆಟ್ ಇಸ್ಕೋಬೇಕು ಅಂತ ಜ್ಯೂಸ್ ಇಸ್ಕೊಂಡು ಹೋಗಿ ಕುಡ್ಕೊಂಡು ಹೋಗೋಣ ಅಂತ. ಎಲ್ಲಿ ನೋಡಿದ್ರೆ ಬಾಟಲ್ ಮತ್ತೆ ಟಿನ್ ಎಲ್ಲ ಇಲ್ವಂತೆ, ಅದಕ್ಕೆ ಇಲ್ಲಿ ವೆಯ್ಟ್ ಮಾಡಿದ್ಬಿಟ್ಟು ಕುಡಿತಾ ಇದ್ದೀವಿ. ಗೈಸ್ ಇನ್ನೇನು ಒಳಗಡೆ ಹೋಗ್ತಾ ಇದೀವಿ ಟಿಕೆಟ್ ಇಸ್ಕೊಂಡು. ಟಿಕೆಟ್ ಕೊಡು ಮುಂಚೆ ಇಲ್ಲಿ ಟಿಕೆಟ್ ಕೊಡು. ಗೈಸ್ ಇದೆ ಟಿಕೆಟ್, ಟೋಟಲ್ 40 ರೂಪಾಯಿ ತಗೊಂಡಿದ್ದಾರೆ. ನಾವು 4 ಎಷ್ಟು ಜನಕ್ಕೆ ಮಜಾ 5 ಜನಕ್ಕೆ ಇಲ್ಲಿ 5 ಜನ ಅಂತ, ಬಟ್ 4 ಜನ ಅಂತ ಯಾಕಿದ್ದಾರೆ ಗೊತ್ತಿಲ್ಲ. 40 ರೂಪಾಯಿ ತಗೊಂಡಿದ್ದಾರೆ, ಅಷ್ಟು ಕೊಟ್ಟಿದ್ದೀವಿ. ಇವಾಗ ಹೋಗ್ತಾ ಇದೀವಿ. ಇನ್ನು ಟ್ರೆಕ್ಕಿಂಗ್ ಬೇರೆ ಇಷ್ಟು ದೂರ ಇದೆ. ನಾವು ಎಷ್ಟೊತ್ತಾಗುತ್ತೋ ಏನ್ ನಡೀತೀವೋ ಗೊತ್ತಿಲ್ಲ. ನಮ್ಗೆ ಬೇರೆ ಇನ್ನು 3:30ಗೆ ಇನ್ನೊಂದು ಪ್ಲಾನ್ ಬೇರೆ ಇದೆ, ಅದಕ್ಕೆ ಹೋಗಿ ರೀಚ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಒಟ್ನಂಗೆ ನೋಡೋಣ ಬನ್ನಿ, ಬೇಗ ನಡೆದ್ಬಿಟ್ಟು ಹೋಗಿ ನೋಡ್ಕೊಂಡ್ ಬರ್ಬೇಕು ಅಣ್ಣ ಅಷ್ಟೇ. ನೋಡಿ ಟ್ರೆಕ್ಕಿಂಗ್ ಹೆಂಗಿದೆ ಅಂದ್ರೆ ನಮ್ಗಂತೂ ಆಗ್ತಿಲ್ಲ, ಅವಾಗಲೇ ಸುಸ್ತಾಗ್ಬಿಟ್ಟಿದೆ. ಇನ್ನು ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ, ಏನಿರುತ್ತೋ ಗೊತ್ತಿಲ್ಲ. ಅಂತ ಬಂದಿದ್ದೀವಿ, ಹಿಂಗಿದೆ ಗೊತ್ತಾಯ್ತು. ಇವು ಫುಲ್ಲು ಕಾಡಲ್ಲಿ ನಾವು ಹಿಂಗೆ. ಇವ್ರು ನೋಡಿದ್ರೆ ಅವಲೇ ಸುಸ್ತಾಗಿ ಕುತ್ಕೊಂಡೇ ಬಿಟ್ಟಿದ್ದಾರೆ. ಇನ್ನು ನಾವು ಯಾವಾಗ ನೋಡ್ತೀವಿ ಅಣ್ಣ ನಮಗೆ ಗೊತ್ತಿಲ್ಲ. ಬನ್ನಿ, ಆದರೂ ಬಿಡೋದು ಬೇಡ, ಹೋಗಿ ನೋಡೋಣ. ಗಾಯ್ಸ್ ಇಲ್ಲಿ ಬೋಲ್ಡ್ ಹಾಕಿದ್ದೆವು ಅಲ್ಲ, ನೀವು ಆಲ್ಮೋಸ್ಟ್ ರೋಡಲ್ಲಿ ಗಾಡಿ ಕ್ರಾಸಿಂಗು, ಅದು ಕ್ರಾಸಿಂಗ್, ಆನೆ ಕ್ರಾಸಿಂಗ್ ಅಂತ ಹಾಕಿರ್ತಾರೆ. ಇಲ್ಲಿ ನೋಡಿದ್ರೆ ಡೈರೆಕ್ಟಾಗಿ ಹಾವು ಕ್ರಾಸಿಂಗು, ಅನಕೊಂಡ ಕ್ರಾಸಿಂಗ್ ಅಂತ ಡೈರೆಕ್ಟಾಗಿ ಹಾಕೋರು. ಏನು ಮಾಡೋಣ ಹೇಳಿ, ಇವಾಗ ನಾವು ಹೋಗೋದ ಬೇಡವಾ ನೀವು ಯೋಚನೆ ಮಾಡಿ. ಗಾಯ್ಸ್ ನೋಡಿ ಮೀನುಗಳೆಲ್ಲ ಹಾಕ್ಬಿಟ್ಟಿದ್ದಾರೆ ನಮ್ಮನ್ನು ರಕ್ಷಿಸಿ ಅಂತ, ಆದರೆ ಮೀನೇ ಇಲ್ಲ, ಎಲ್ಲಿಂದ ರಕ್ಷಿಸೋಣ ನೀವು ಹೇಳ್ರಿ. ಅದು ಇದರಲ್ಲಿ ಇರ್ಬೋದು ಏನೋ ಗೊತ್ತಿಲ್ಲ, ಬಟ್ ನಾವು ತುಳಿಬೇಕಂದ್ರೆ ಬೇಜಾರು. ಇವಾಗ ಹಲೋ ಬರ್ರ ಮೀನಿದ್ದಾವ ಗಾಯ್ಸ್ ಇದ್ರಲ್ಲಿ ನೋಡಿ, ಚಿಕ್ಕ ಚಿಕ್ಕ ಮೀನುಗಳಿದ್ದಾವೆ, ಚೆನ್ನಾಗಿದೆ. ಇವನು ನನ್ನ ಫ್ರೆಂಡ್ ಫೋನ್ ಹೊರಗಡೆ ಇಕ್ಕೋ ಅಂತವನೆ, ನೀರಾದ್ರೆ ಸುಮ್ಮನೆ ಬೇಜಾರು. ಇವಾಗ ಬನ್ನಿ ಫಸ್ಟ್ ದಾಟನ ಅದರಿಂದ ಮತ್ತೆ ಹಿಂಗೆ ಅವ್ರು ಕಲ್ಲಾಕೋರೆ ನೋಡಿ ಗಾಯ್ಸ್, ಇವನ್ ತರ ಇರಬೇಕು ದಾಟಿದ್ರೆ. ಏನು ಹೊಡಿತಿದ್ದೀರಾ, ನೀನು ಹಿಡಿದ್ರಾ? ಹಿಡಿರೋ ಸಿಗುತ್ತೆ. ಹಾ ಏನಾಯ್ತು, ಹೋಯ್ತಾ ಮನೆಗೆ? ಛೇ ಹಿಡಿಯೋ ದೊಡ್ಡದಿಡಿಯೋ, ಬರ್ತೀವಿ ನಾವು ಹೋಗ್ಬಿಟ್ಟು. ಹ್ಞೂ ಮೀನು ಹಿಡಿತವ್ರೆ. ಓಕೆ ಬರ್ರ ಗಾಯ್ಸ್, ನಾವು ಬಂದಿರೋದು ಇವಾಗ 200 ಮೀಟರ್ 300 ಮೀಟರ್ ಅಷ್ಟೇ ಅನಿಸುತ್ತೆ. ಆದರೂ ಎಷ್ಟು ಸೆಕೆ ಇದೆ ಅಂದರೆ ಎವ್ರಿ ಇಳಿತಾ ಇದೆ. ನಮಗಂತೂ ಇನ್ನೂ ಎಷ್ಟು ದೂರ ಇದೆ ಗೊತ್ತಿಲ್ಲ. ವಾಪಸ್ ಹೋಗ್ಬಿಡೋಣ ಅನ್ನಿಸ್ತಿದೆ ಈ ಬಿಸಿಲಲ್ಲಿ, ಯಾಕಾದರೂ ಬಂದು ಅನ್ನಿಸ್ತಿದೆ ಒಂದು ಕಡೆ. ಬಟ್ ಏನು ಮಾಡೋದು, 200 ವರ್ಷ ಅಲ್ಲ 200 ಅದೇನು 200 ವರ್ಷ ಹಳೇದಂತೆ, 200 ಶತಮಾನದ ಹಳೇದು ಬೇರೆ. ನೋಡಲೇಬೇಕು ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ನಾನು ಒಂದ್ಸಲ ವಿಸಿಟ್ ಮಾಡಿದ್ದೀನಿ, ಬಟ್ ಇವರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡೋಕ್ಕಿನ್ನು ಇವ್ರಿಗೆ ಅನುಭವ ಹೆಂಗಿದೆ ಅಂತ ಗೊತ್ತಿಲ್ಲ. ಏನು ಅನ್ನಿಸ್ತಿದೆ ಟ್ರೆಕ್ಕಿಂಗು? ಹೋಗಿ ಬಂದ್ಮೇಲೆ ಹೇಳ್ತೀರಾ? ಗಾಯ್ಸ್ ಹಂಗೆ ನೋಡ್ತಾ ಇರಿ ಏನಾಗುತ್ತೆ ಅಂತ, ಹಂಗೆ ನೋಡ್ತಾನೆ ಇರಿ ನೀವಂತೂ. ಸಾಕು, ಫೈನಲಿ ನನಗೇನೋ ಬಂತು ಅನ್ನಿಸ್ತಿದೆ, ಅಲ್ಲೆಲ್ಲ ಏನೇನೋ ಕಾಣಿಸ್ತಿದೆ. ಬಟ್ ಅದು ಬಂದರೆ ಚೆನ್ನಾಗಿರುತ್ತೆ. ನಮಗೆ ಬಂದಿಲ್ಲ ಅಂದರೆ ಏನೂ ಮಾಡೋಕ್ಕಲ್ಲ, ಬೈಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಅವನು ಮಾತ್ರ ಮೇಲ್ಗಡೆ ಹೋಗ್ತಾನೆ ಕುತ್ಕೊಳಕ್ಕೆ, ಏನು ಮಾಡೋದಂತ ಗೊತ್ತಿಲ್ಲ. ಅವನೇನಾದ್ರು ಮಾಡ್ಕೊಳ್ಳಿ, ನಾವು ಮಾತ್ರ ಹೋಗಿ ನೋಡ್ಕೊಂಬತ್ತೀವಿ ಅಷ್ಟೇ. ಗೈಸ್ ಅಲ್ಲಂತೂ ನೋಡ್ದು ಬರೋಕ್ಕಾಗಲಿಲ್ಲ, ಇಲ್ಲಾದರೂ ಬಂದಿದ್ದೀವಿ ಅನ್ಕೊಂಡಿದ್ದೀವಿ. ಆದರೆ ನನ್ನ ಪ್ರಕಾರ ಇದೊಂದು ಮೆಟ್ಲು ಹತ್ತಿದ್ರೆ ಸಿಕ್ಬೋದು. ಇರಿ ನೋಡೋಣ. ಹಂಗೆ ಇದ್ದಾವೆ, ನಮ್ಮನ್ನ ಗಾಡಿ ಬಿಟ್ಟಿದ್ರೆ ಕಾರೇ ತಗೊಂಡ್ಬಿಡ್ತೀವಿ ಒಳಗಡೆ ಅನ್ನಿಸ್ತಿದೆ. ಬಟ್ ಏನು ಮಾಡೋದು, ಇಲ್ಲಿರೋ ಲೋಕಲ್ಸ್ ಅನ್ಸುತ್ತದಲ್ಲ, ಗಾಡಿ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಕಾಲು ತೊಳ್ಕೊಂತೀವಿ ಅಂತ ಬಂದರೆ ಇಲ್ಲಿ ಯಾವ ಥರ ಮೆಟ್ಲಿದೆ ಗೊತ್ತಾ? ಇವಾಗ ಬೆಟ್ಟದ ಮೇಲೆ ಬೇರೆ ನಾವು ಹತ್ತಬೇಕು. ನಾನು ಅವತ್ತು ಬಂದಿದ್ದೆ ಗಾಯ್ಸ್, ಆದರೆ ಈ ಥರ ಎಲ್ಲ ಇರಲಿಲ್ಲ. ಬಟ್ ಇವಾಗ ನಾವು ಬೇರೆ ರೂಟಲ್ಲಿ ಬಂದಿದ್ದೀವಿ ಅನಿಸುತ್ತೆ. ಬನ್ನಿ ನೋಡೋಣ ಗಾಯ್ಸ್. ಟೋಟಲ್ ಎಷ್ಟು ಮೆಟ್ಲಿದೆ ಅಂತ ಗೊತ್ತಿಲ್ಲ. ನಾವು ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ದೀವಿ, ಹತ್ತಕ್ಕೆ ಆಗ್ತಿಲ್ಲ. ಹಾಂ, ಯಾರನ್ನ ಕೇಳೋಣ ಅಂದರೆ ಯಾವ ಭಾಷೆ ಬರುತ್ತೋ ಅವ್ರಿಗೆ ಅಂತ ಭಯ. ಆಮೇಲೆ ಏನೋ ಗೊತ್ತಿಲ್ಲ ಅಂದರೆ ಏನು ಮಾಡೋದು ಅಂತ ಹತ್ತಾನೆ ಇದ್ದೀವಿ. 3:30ಗೆ ಬೇರೆ ಹೋಗ್ಬೇಕು, ಟೈಮ್ ಬೇರೆ ಆಗಿದೆ. ಏನು ಮಾಡೋದು ನೋಡಿ ಗಾಯ್ಸ್. ಏನು ಹೇಳ್ತಾನೆ, ಏನು ಹೇಳ ಕಷ್ಟಪಟ್ಟು ಅಷ್ಟು ದೂರ ನಡ್ಕೊಂಡು ಹೋದ್ರೆ ಏನಿಲ್ಲ ಅಂದ್ರೆ ಬೇಜಾರಾಗ್ತೀವಿ. ಖಂಡಿತ ಬೇಜಾರಾಗ್ತೀವಿ. ಅಯ್ಯೋ ಬಿದ್ದೇ ಬಿಟ್ರು, ಸುಸ್ತಾಗ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಲ್ಲ. ಗೈಸ್ ಫೈನಲಿ ಬಂದಿದೆ ಅನ್ಕೊಂತೀನಿ, ತೋರಿಸ್ತೀನಿ ನೋಡಿ. ಇಲ್ಲಿಂದ ಕಾಣಿಸ್ತಿದೆ ಅದು. ಮತ್ತೆ ನಾವು ಉಲ್ಟಾಯಿಂದ ಬಂದಿದ್ದೀವೋ ಗಾಯ್ಸ್? ಇದೆ ಕಾಣಿಸ್ತಿದೆ ನೋಡ್ರಿ, ಏಕಶಿಲಾ ಬೆಟ್ಟ ಅದೇ ಏನದು
ಗೈಸ್ ಇದು ನೋಡೋಕೆ ಏನೋ ಖುಷಿ, ಯಾಕಂದ್ರೆ ಇಷ್ಟು ದೂರ ಬಂದು ನಾವು ಫೈನಲ್ಲಿ ಮೆಟ್ಲೆಲ್ಲ ಹತ್ಬಿಟ್ಟು ಕಾಣಿಸ್ತಿದೆ, ಅದಕ್ಕೋಸ್ಕರ. ಆದರೂ ಇನ್ನೊಂದು ಟಾಸ್ಕ್ ಉಂಟು, ಏನಂದರೆ ನಾವು ಬೆಟ್ಟದ ಒಳಗಡೆ ಹೋಗ್ಬೇಕು, ತಿರ್ಗಾ ಅಲ್ಲೂ ಬೇರೆ ನಡಿಬೇಕು. ಇಲ್ಲೇ ನಡೆಯೋಕ್ಕಾಗ್ತಿಲ್ಲ, ನೋಡೋಣ ಬನ್ನಿ. ಹಂಗಿದ್ರೆ ಹೋಗ್ತೀವಿ ಅಷ್ಟೇ, ಏನೂ ಮಾಡೋಕ್ಕಲ್ಲ. ಗೈಸ್ ನೋಡಿ, ಇಲ್ಲೊಂದು ಫೋಟೋ ಶೂಟ್ ಸ್ಪಾಟ್ ಇದೆ ಫುಲ್ಲು. ಯಾವ ಕಡೆ ಹೋಗೋಣ, ಯಾವ ಕಡೆ ಬರೋಣ? ಇವಾಗ ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ ಅಣ್ಣಗೆ. ಫಸ್ಟ್ ಎಲ್ಲಿ ನೋಡ್ತೀರ ಹೇಳು? ಹಿಡನ್ ಸ್ಪಾಟ್ ಇದೆ ಅನ್ಸುತ್ತೆ, ಬನ್ನಿ ನೋಡೋಣ ಹೋಗಿ ಏನಿದೆ ಅಂತ. ಏನಾದ್ರು ಒಂದು ವಾಟರ್ ಫಾಲ್ ಥರ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೆ. ಬಟ್ ಇಲ್ಲ ಅಂದರೆ ಬೇಜಾರಿಗೆ ಬೇಜಾರು. ನೋಡಿ ಯಾವ ಥರ ಬಿಟ್ಟು ಸಂದೆಯಲ್ಲಿ ಹೋಗ್ತಾ ಇದ್ದೀವಿ. ಗೈಸ್ ನಮ್ಮ ಗ್ರೂಪಲ್ಲಿ 5 ಜನ ಇತ್ತು, ಆಲ್ರೆಡಿ ಇಬ್ಬರು ಕಳೆದೋಗ್ಬಿಟ್ಟಾರೆ. ನೋಡಿ ಗೈಸ್ ಏಡನ್ ಪ್ಲೇಸ್ ಹೆಂಗಿದೆ ಅಂದರೆ ಈ ಥರ ಇದೆ, ಫುಲ್ ಸುತ್ತ ಬೆಟ್ಟ, ಕೆಳಗಡೆ ಒಂದೇ ಒಂದು ಬೆಟ್ಟದಲ್ಲಿ ನಿಂತ್ಕೊಂಡಿದೆ. ಹೋಗೋಣ, ಏನಿಲ್ಲ ತಾನೆ ಮಾಮೂಚ ಬೆಟ್ಟದ ಒಳಗಡೆ ಹೋಗೋಣ, ಅಲ್ಲಿ ಫೋಟೋ ಇಡ್ಸ್ಕೊಬೇಕು. ಇನ್ನು ಗೈಸ್ ನೋಡಿ ಹೋಗ್ತಾ ಇದ್ದೀವಿ, ಆಲ್ರೆಡಿ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರಿಗೂ ಆಗ್ತಿಲ್ಲ, ಇನ್ನೂ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ ಒಟ್ಟಿನಾಗೆ. ಏನು ಮಾಡೋದು, ಅಲ್ಲೇನೋ ಬಂತು ಅಂದ್ಕೊಂಡು, ಬಟ್ ಇನ್ನೂ ನಡೀತಾರೆ. ನಮ್ಮ ಪ್ರಕಾರ ಒಂದು ಡೈರೆಕ್ಟಾಗಿ ಒಂದು ಬ್ರಿಡ್ಜ್ ಇಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಒಂದೇ ಸಲ ಹಾರ್ಕೊಂಡು ಹೋಗೋದಾಯ್ತು. ಬಟ್ ಏನು ಮಾಡೋದು, ಬೆಟ್ಟ ಅಲ್ವಾ, ಮೆಟ್ಲ ಮೇಲೆ ಹತ್ತಲೇಬೇಕು. ಇಲ್ಲಿ ಒಂದು ಹುಡುಗ ಕೌಂಟ್ ಮಾಡ್ಕೊಂಬರ್ತಿದ್ದ ಸ್ಟೆಪ್ಸ್ನ, ಆಲ್ರೆಡಿ 140 ಆಗಿದೆ ಅಂತೆ, ಇನ್ನೂ 140 ಬ್ಯಾಲೆನ್ಸ್ ಇದೆಯಂತೆ. ನಾವು ಇವತ್ತು ಹೋಗ್ತೀವೋ ಇಲ್ವೋ ಅಂದಂಗೆ ಆಗ್ಬಿಟ್ಟಿದೆ, ನೋಡೋಣ ಬನ್ನಿ. ಕಾಯಿಸಿ ಇಲ್ಲೇನಂದರೆ ಅಜ್ಜಿನೇ ಹೋಗ್ತಿದ್ದಾರೆ, ನಮ್ಮ ಕೈಯಲ್ಲಿ ಆಗಲ್ವ, ಅದಕ್ಕೆ ಹೋಗೋಣ ಅಂತ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಫೈನಲ್ಲಿ ಬೆಟ್ಟದ ಹತ್ರ ಬಂದೋ ಅನಿಸುತ್ತೆ, ನಮಗೆ ಕಾಣಿಸ್ತಿದೆ ನೋಡಿ, ಇದೆ ಕಾರಣ. ನೋಡ್ರಿ ಆದರೂ ಸೆಕೆ ಎಲ್ಲ ಬೆವರು ಎಲ್ಲ ಹೆಂಗೆ ಎಳಿತಿದೆ ಅಂತ ನೀವೇ ನೋಡಿ. ಯಪ್ಪ ನಮಗಂತೂ ಆಗ್ತಿಲ್ಲ ಹತ್ತಕ್ಕೆ. ಈ ಬೇಸಿಗೆಯಲ್ಲಿ ಬಂದರೆ ಇದೊಂದು ನಿಮಿಷ, ಮಳೇಲಿ ಬರೋಣ ಅಂದರೆ ಫುಲ್ಲು ಮಳೆ ಇರುತ್ತೆ, ನಡೆಯೋಕ್ಕೂ ಆಗಲ್ಲ. ಏನು ಮಾಡೋಣ ಹೇಳ್ರಿ, ನಮ್ಮಂಥ ಟೂರಿಸ್ಟ್ ಅವರು ಕತೆ, ಯಾರಿಗೆ ಹೇಳೋಣ ಯಾರಿಗೆ ಬಿಡೋಣ. ಗೈಸ್ ನೋಡಿ ಫೈನಲಿ ಹಿಂಗೆ ಬಂದಿದ್ದೀವಿ. ಗೈಸ್ ನನ್ನ ಪ್ರಕಾರ ಹಿಂಗಾಸಿನ ಬಂದಿದ್ರೆ ಹತ್ರ ಆಗ್ತಿತ್ತು, ಬಟ್ ಹಿಂಗೆ ಬಂದುಬಿಟ್ಟಿದ್ದೀವಿ, ಅದೇ ಫಾಲ್ಟ್ ಅನಿಸುತ್ತೆ. ನೋಡಿರಿ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ಇದೆಲ್ಲ ಬೆಟ್ಟದ ಮೇಲೆ ಇರೋದು, ಅದಕ್ಕೆ ಹಿಂಗೆ. ಇದೆಲ್ಲ ಆ್ಯಕ್ಚುಲಿ ದೇವಸ್ಥಾನ. ಇಲ್ಲಿ ನಾವು ಅಲ್ಲಿಂದ ಸ್ಲಿಪ್ಪರ್ ಬಿಟ್ಟು ಅಲ್ಲಿ ಹೋಗ್ಬೇಕು. ಇವಾಗ ಫ್ರೀ ವಾಟರ್ ಇದೆ, ಕೋಲ್ಡ್ ವಾಟರು, ಇನ್ನೇನು ಕುಡಿತಾ ಇದ್ದೀವಿ, ಹೋಗಿ ಇಸ್ಕೊತೀವಿ ಬನ್ನಿ. ಇವಾಗ ಬಸ್ಸಲ್ಲಿ ಟಿಕೆಟ್ ಇಸ್ಕೋಬೇಕು ಇವಾಗ. ಆ್ಯಕ್ಚುಲಿ ಇಲ್ಲಿ ಬಂದು ಬಟ್ ಹೊರಗಡೆ ನೋಡಿದ್ರೆ ಎಷ್ಟು ರಶ್ ಇದ್ದಾರೆ ಅಂದರೆ ನೋಡ್ಬಿಟ್ಟು ವಾಪಸ್ ಬಂದ್ಬಿಟ್ಟು, ಯಾಕಂದರೆ ನಮಗೆ ಬೇರೆ 3:30 ಮುಂದೆ ಬುಕ್ ಮಾಡಿದ್ದು ನಾವು, ಅದಕ್ಕೋಸ್ಕರ ನೀನು ಅಲ್ಲಿ ಹೋಗ್ಬೇಕಲ್ವ, ಅದಕ್ಕೆ ಕ್ಯಾನ್ಸಲ್ ಮಾಡ್ತೀವಿ. ಒಳಗಡೆ ಹೋಗೋಣ ಸದ್ಯಕ್ಕೆ. ಇವಾಗ ಇನ್ನೇನು ಡೈರೆಕ್ಟ್ ಹೋಗೋಣ ಅನ್ಸ್ತಿದ್ದೀವಿ, ನೀನು ಹೋಗ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ ತೋರಿಸ್ತೀವಿ. ಹಂಗೆ ನೋಡೋಣ ಬನ್ನಿ ಮುಂದೆ. ಇಲ್ಲಿ ಬಂದಿರೋದಕ್ಕೆ ಫೋಟೋ ಶೂಟ್ ಆದರೂ ಮಾಡಿಸ್ತಾ ಇದ್ದೀವಿ ಇವಾಗ. ಗೈಸ್ ಇವಾಗ ನೋಡಿ ಫೈನಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ. 3:30 ಬೇರೆ ಇನ್ನೊಂದು ಇದೆ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ನಮಗೆ. ಆದರೆ ನಾವು ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಸೋಕ್ಕಂತೂ ಆಗಲೇ ಇಲ್ಲ, ಆದರೂ ಏನೂ ಪರವಾಗಿಲ್ಲ, ಹೋಗ್ತಾ ಇದ್ದೀವಿ ಅಷ್ಟೇ. ಸದ್ಯಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೆಕ್ಸ್ಟ್ ನೋಡೋಣ ವಿಡಿಯೋದ. ಫೈನಲಿ ಯಾವನ ಬಿಟ್ಟು ಹೋಗ್ತಾ ಇದ್ದೀವಿ, ಅದಕ್ಕೆ ನಮಗೆ ಧನ್ಯವಾದಗಳು, ಪುನಃ ಬನ್ನಿ ಅಂತ ಬೋರ್ಡ್ ಹಾಕಿದ್ದಾರೆ. ಗೈಸ್ ಇವಾಗ ನಾವು ಬೇರೆ ಆಕ್ಟಿವಿಟೀಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಲೊಕೇಶನ್ ಬಂದು ಇಲ್ಲಿ ನೋಡ್ರಿ, ಫುಲ್ ಆಕ್ಟಿವಿಟೀಸ್ ಎಲ್ಲ, ಬೋಟಿಂಗ್ ಎಲ್ಲ ಇದೆ. ಹೋಗೋ ಇಲ್ಲೇ ಕಣ, ಸ್ಟ್ರೈಟ್ ಫುಲ್ಲು ಲೊಕೇಶನ್ ಕಳ್ಸಿರತ್ತ ಹೋಗು, ಎಲ್ಲರದು ಇರುತ್ತೆ ಲೊಕೇಶನ್. ನೀನು ಹೋಗ್ತಾ ಇದ್ದೀನಿ ಫುಲ್ಲು ಅವ್ರದ್ದು, ಇವ್ರದ್ದು ಗೋಲ್ಡನ್ ಗ್ರೇ ಇದು ಕ್ರೂಸರ್, ಅವ್ರದ್ದು ಸಪ್ರೇಟ್ ಇರುತ್ತೆ ಮತ್ತೆ, ಅದಕ್ಕೆ ನಿಮಗೆ ಗೊತ್ತಾಯ್ತಾ? ಎಲ್ಲ ಒಂದೊಂದು ರೌಂಡ್ ಕೊಡ್ತಾರೆ ಅಷ್ಟೇ ಬ್ರೋ, ಇನ್ನೇನಿಲ್ಲ ಅನ್ಸುತ್ತೆ. ಗೈಸ್ ಫೈನಲಿ ಇಲ್ಲಿ ಬಂದಿದ್ದೀವಿ, ಇವಾಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವ್ರನ್ನ. ನೋಡೋಣ ಏನು ಆಕ್ಟಿವಿಟೀಸ್ ಮಾಡ್ತೀವಿ ಅಂತ. ಹಂಗೆ ಇವ್ರು ಇವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಗೈಸ್ ಇವರೆಲ್ಲ ಗೈಸ್ ಇನ್ನೇನು ಇಲ್ಲಿ ಬಂದಿದ್ದೀವಿ, ಇದೇ ಬೋಟ್ ಅನ್ಸುತ್ತೆ. ಇವಾಗ ನೋಡೋಣ ಬನ್ನಿ. ಗೈಸ್ ಇನ್ನೇನು ಒಳಗಡೆ ಹೋಗ್ತಾ ಇದ್ದೀವಿ, ನೋಡೋಣ. ಇವಾಗ ಒಳಗಡೆ ಕುತ್ಕೊಂಡಿದ್ದೀವಿ, ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ, ಇವರೆಲ್ಲ ಹಾಕೊಂಡಿದ್ದಾರೆ, ನಾವು ವೇಟ್ ಮಾಡ್ತಾ ಇದ್ದೀವಿ. ಇವೆಲ್ಲ ನೋಡಿ ನೀವು ಯಾವ ಥರ ಇದೆ ಇಲ್ಲಿಂದ ನೋಡೋದಕ್ಕೆ. ಗೈಸ್ ನೋಡಿ ಕೊಟ್ಟಿದ್ದಾರೆ, ಹಾಕೊಬೇಕು. ಮುಚ್ಚ ಉಲ್ಟಾನ ಕರೆಕ್ಟಾಗಿ ಆಯ್ತು. ಗೈಸ್ ನಾನಂತೂ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು,
ಹೆಂಗಾಗ್ತೀನಿ ಅಂತ ಗೊತ್ತಿಲ್ಲ, ಹಾಕೊಂಡು ನೋಡೋಣ ಬನ್ನಿ ಗೈಸ್. ನೋಡಿ ಫುಲ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ನನಗೆ ಬೇರೆ ಈಜು ಬೇರೆ ಬರಲ್ಲ, ಬಿಸ್ತಾಗಿ ಬಿದ್ದರೂ ಹೊಗೆ ಹಾಕಿಸ್ಕೊಂಡ್ಬಿಡ್ತೀವಿ. ನೋಡೋಣ ಬನ್ನಿ ಗೈಸ್. ನೋಡಿ ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ ಹೋಗ್ತಾ ಇದ್ದೀವಿ. ಯಾವ ಥರ ವ್ಯೂ ಇದೆ ಅಂದರೆ ಮಸ್ತಾಗೇ ಇದೆ ಗೈಸ್. ಇಲ್ಲೆಲ್ಲ ಸೆಲ್ಫಿ ತಗೊಂಡಿದ್ದಾರೆ. ಮಣ್ಣ ಬೇರೆ ಫುಲ್ ಸ್ಮೈಲ್ ಕೊಡ್ತಿದ್ದಾರೆ. ಆಕ್ಚುಲಿ ನಾವು ಸಮುದ್ರದ ಮೇಲೆ ಇರೋದು. ಅಲೆಗಳು ಯಾವ ತರ ಇದೆ ಗೊತ್ತಾ? ಇಲ್ಲೇನಾದ್ರೂ ಮೀನ್ ಬಂದ್ರೂ ಬರ್ಬೋದು. ಮೀನ್ ಬಂದ್ರೆ ಹಂಗೆ ಕ್ಯಾಚ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ನಾನು. ಇದು ನೋಡಿ ಫುಲ್ಲು ಎಲ್ಲ ಏನೋ ಡಿಸ್ಕಸ್ ಮಾಡ್ತವ್ರೆ. ಇವಾಗ ಫಸ್ಟ್ ನಮಗೆ ತೋರಿಸ್ತಿರೋ ಗೋಕರ್ಣ ಲೈಟ್ ಹೌಸು ಅಲ್ಲಿದೆ ನೋಡ್ರಿ. ಜೂಮ್ ಮಾಡ್ತೀನಿ. ಇವಾಗ ಇಲ್ಲಿ ಪ್ಯಾರಡೈಸ್ ಬೀಚ್ ಇದೆ, ಅದನ್ನು ತೋರಿಸ್ತಿದ್ದಾನೆ ನೋಡಿ. ಆಲ್ಮೋಸ್ಟ್ ಅಲ್ಲಿ ಟ್ರಕ್ಕಿಂಗ್ ನಾಳೆ ನಾವು ಟ್ರಕ್ಕಿಂಗ್ ಮಾಡಿ ಹೋಗ್ಬೇಕಾದ್ರೆ ಅಲ್ಲಿ ತೋರಿಸ್ತೀವಿ ನೀಟಾಗಿ ಯಾವ ಥರ ಇದೆ ಅಂತ. ಗೈಸ್ ಇವಾಗ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದು. ಗೈಸ್ ಇವಾಗ ಇಲ್ಲಿ ಬಂದಿದ್ದೀವಿ ಸ್ವಿಮ್ಮಿಂಗ್ ಮಾಡುವುದು ಇಲ್ಲಿ ನೋಡಿ. ಇನ್ನೇನು ಇವಾಗ ಹಿಡಿಯೋದು, ಎಲ್ಲ ರೆಡಿ ಆಗ್ತಾ ಇದ್ದೀವಿ ನೋಡಿ. ಯಾವ ಕಡೆ ಕೃತ್ಯ ಗೈಸ್. ಇವಾಗ ನಂದು ಯಾವ ಥರ ಪರಿಸ್ಥಿತಿ ಅಂದರೆ ಎಲ್ಲರದ್ದು ವೀಡಿಯೋ ಮಾಡಿದ್ದೀನಿ, ಬಟ್ ನಂದು ಯಾರೋ ವೀಡಿಯೋ ಮಾಡಿಲ್ಲ, ಎಲ್ಲರೂ ಎಗ್ರು ಬಿಟ್ಟಿದ್ದಾರೆ ನೋಡಿ. ನಾನು ಯಾವ ಥರ ಕೂತಿದ್ದೀನಿ ಒಟ್ಟು ಮೇಲೆ, ಎಗರಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಈ ಫೋನ್ ಇಟ್ಕೊಂಡು, ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮಿತ್ರರೋಹಿಗಳು ಬಂದರು, ಆದರೂ ಪರವಾಗಿಲ್ಲ, ಅವ್ರನ್ನ ಮೆಚ್ಚಲೇಬೇಕು. ಈಜೆಲ್ಲ ಹೊಡ್ಕೊಂಡು ಬಂದಿದ್ದಾರೆ. ಬಂದಿದ್ದೀವಿ ಅನ್ಸುತ್ತೆ. ಬನ್ನಿ ಅವನು ಮಾಯ ಆಗ್ತಾ ಇರ್ತಾನಲ್ಲ ಅಜ್ಜ, ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲಿ. ಇಲ್ಲಿಂದ 25 ಕಿಲೋಮೀಟರ್ಸ್ ಅಂದ್ರೆ ಟೋಟಲಿ ಡಿಸ್ಟೆನ್ಸ್ ಅದು 150 ಮೀಟರ್ಸ್ ಮಾತ್ರ ಪಿಕ್ಚರ್ ಕೋರ್ಟ್ ಇದೆ. ಬಿಡಲ್ಲ ಬಿಟ್ರೆ ಇವತ್ತೆಲ್ಲ ಇಲ್ಲೇ ಇರ್ತೀರಾ? ಹೆಂಗೋ ಲೈಫ್ ಜಾಕೆಟ್ ಐತಲ್ಲ ಅಲ್ಲಿ ತನಕ ಹೋಗ್ಬಿಟ್ಟು ಹಂಗೆ ಹೋಗಿ ಮಚ್ಚ ಅವ್ರು ತಪ್ಪಿಸ್ಕೊಂಡ್ಬಿಟ್ಟವ್ರು ಮಚ್ಚ. ಗಾಯ್ಸ್ ನೋಡಿ ಆ ಗುಹೆಯಿಂದ ಬರ್ತಾವ್ರಿ ಈಚೆ. ಗಾಯ್ಸ್ ಅಲ್ಲಿ ನೋಡಿ ಕೋಟ್ ಇದೆ ಗೋಕರ್ಣದ್ದು. ಗೋಕರ್ಣ ಕೋಟ ಇಲ್ಲ ಇಲ್ಲ ಕಾಣಿಸ್ತೀನಿ. ಡಾಲ್ಫಿನ್ ಇದೆ, ಅದಕ್ಕೆಲ್ಲ ಆ ಕಡೆ ಹೋಗ್ತಾರೆ. ದೋಣಿ ಎಲ್ಲರೂ ಏನು ಮಾಡೋದಕ್ಕಾಗಲ್ಲ. ಇಲ್ಲ ಅವ್ರ ತೆಂಗಿಗೆ ಏನೋ ಕೊಡಬೇಕು ಅಂತ ಕಪ್ಪೆ ಚಿಪ್ ಆಯ್ತಾರೆ. ಕಪ್ಪೆ ಚಿಪ್ ಅಲ್ಲ, ಶಂಕ ಇರ್ಬೋದು ಮೇ ಬಿ, ನನಗೆ ಒಳ್ಳೆ ಏನು ಗೊತ್ತಿಲ್ಲ ಅಷ್ಟೊಂದು ನೀಟಾಗಿ ಸಮುದ್ರ ಬಗ್ಗೆ. ಹಂಗಂತ ನೀರು ಬೇರೆ ಭಯ ಅದಕ್ಕೆ. ಮಚ್ಚ ಹುಷಾರ, ಡಾಲ್ಫಿನ್ ಬಂತಿಂದೆ.
ಗೈಸ್ ಫೈನಲಿ ದಡಕ್ಕೆ ಸೇರ್ಕೊಂಡಿದ್ದೀವಿ, ಎಲ್ಲ ಮುಗೀತು ಆ್ಯಕ್ಟಿವಿಟೀಸ್ ಎಲ್ಲ. ಇನ್ನೇನು ನೆಕ್ಸ್ಟ್ ರೂಮ್ಗೆ ಹೋಗೋದು ಅಷ್ಟೇ.